ಆರ್ಸಿಬಿಯ ಸೆಲೆಬ್ರೇಷನ್ ಸಿಲಿಕಾನ್ ಸಿಟಿಯಲ್ಲಿ ಇನ್ನಷ್ಟು ಜೋರಾಗ್ತಾ ಇದೆ. ಒಂದು ಕಡೆ ವಿಧಾನಸೌಧದ ಮುಂಭಾಗದಲ್ಲಿ ಆರ್ಸಿಬಿಯ ಅಭಿಮಾನಿಗಳು ಜಮಾಯಿಸಿದ್ರೆ ಆತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಹೀಗಾಗಿ ಹೊತ್ತಿನಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಒಂದಿಷ್ಟು ಲಾಠಿ ಚಾರ್ಜ್ ಕೂಡ ಮಾಡುವಂತ ಕೆಲಸ ಆಯಿತು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಆರ್ಸಿಬಿ ಹಬ್ಬ. ಎಲ್ಲ ನೋಡಿದ್ರೂ ಕೂಡ ಆರ್ಸಿಬಿಯ ಜೆರ್ಸಿಯನ್ನ ಹಾಕೊಂಡು ತಮ್ಮ ಅಭಿಮಾನವನ್ನ ಮೆರೆತಾ, ಜೇಂಕಾರಗಳನ್ನ ಕೂಗುತ್ತಾ, ಘೋಷಣೆಗಳನ್ನ ಹೇಳ್ತಾ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಸ್ಕೊಳ್ಬೇಕು. ಈಗಾಗಲೇ ಈ ಬಾರಿಯ ನಮ್ಮ IPL ಕಪ್ ತವರನ್ನ ಸೇರಿದೆ. ಅದನ್ನ ಮತ್ತೆ ಹತ್ತಿರದಿಂದ ನೋಡಬೇಕು. ಇಷ್ಟು ವರ್ಷದಿಂದ ಮಾಡಿರುವಂಥ ಪ್ರಾರ್ಥನೆ ಏನಿದೆ, ತಾಳ್ಮೆ ಏನಿದೆ, ಆ ಸುಂದರ ಕ್ಷಣಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲರೂ ಕೂಡ ಸಾಕ್ಷಿ ಆಗ್ತೀವಿ. ಯಾಕಂದರೆ ವಿಧಾನಸೌಧದ ಮೆಟ್ಟಿಲುಗಳು, ಆ ಭವ್ಯ ಮೆಟ್ಟಿಲುಗಳ ಮೇಲೆ ನಮ್ಮ RCB ತಂಡದ ಆಟಗಾರರಿಗೆ ರಾಜ್ಯ ಸರ್ಕಾರದ ಪರವಾಗಿ ಅಭಿನಂದನಾ ಕಾರ್ಯಕ್ರಮ, ಸನ್ಮಾನ ನಡೆಯುತ್ತೆ. ಅದಾದ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಶೇಷವಾಗಿರುವಂಥ ವಿಜಯೋತ್ಸವ ಕಾರ್ಯಕ್ರಮ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಪಟಿದಾರ ಪಡೆಗೆ ಬಹಳ ಅದ್ಭುತವಾದಂತಹ ಗೌರವಪೂರ್ವಕವಾದಂಥ ಗೌರವ ಕಾರ್ಯಕ್ರಮ ಇದೆ. ಸೊ ಒಟ್ಟಿನಲ್ಲಿ ಈಗ RCB ಅಭಿಮಾನಿಗಳ ರಕ್ತದ ಕಣಕಣದಲ್ಲೂ ರೋಮಾಂಚನಗಳಾಗ್ತಿದೆ. ಈ ನಿಟ್ಟಿನಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. RCBಯ ಬಗ್ಗೆ ಒಂದಿಷ್ಟು ಭಿತ್ತಿ ಚಿತ್ರಗಳನ್ನು ಹಿಡ್ಕೊಂಡು ತಮ್ಮ ಪ್ರೀತಿಯನ್ನು ಹೊರಗಾಗ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಣ್ಣ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಬಂದಿದ್ದಾರೆ. ಯಾಕಂದರೆ ಎತ್ತ ನೋಡಿದ್ರು ಕೂಡ ಜನವೋ ಜನ. ಈ ಜನ ಜಂಗುಳಿಯ ನಡುವೆಯೂ ಕೂಡ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯೋವೃದ್ಧರು ಕೂಡ ಇದ್ದಾರೆ. ಎಲ್ಲರ ಬಾಯಲ್ಲೂ ಒಂದೇ RCBಯ ಪರವಾಗಿ ಘೋಷಣೆ ಕೂಗ್ತಾ, RCBಯ ನಮ್ಮ ಕೆಂಪು ಲೋಗೋ ಇರುವಂಥ ಫ್ಲಾಗ್ ಹಿಡ್ಕೊಂಡು, ಜೆರ್ಸಿ ಹಾಕ್ಕೊಂಡು ಅಭಿಮಾನಿಗಳ ಎಲ್ಲರೂ ಕೂಡ ಸಂಭ್ರಮ ಪಡ್ತಿದ್ದಾರೆ. ಯಾಕಂದರೆ RCBಯ ಅಭಿಮಾನಿಗಳಂದ್ರೆ ಹಾಗೆ. ನಮ್ಮ ಊರು ನಮ್ಮ ಊರು ನಮ್ಮ ಊರು ನಮ್ಮ ಊರು RCB